ಅಧಿಕಾರಕ್ಕೆ ಬಂದಾಗಿನಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಎಸ್ಸಿಪಿ ಎಸ್ಪಿ ಟಿಎಸ್ಪಿ ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇಲ್ಲಿವರೆಗೂ ಸುಮಾರು 25,000 ಕೋಟಿ ರೂಪಾಯಿ ಯಾವ ಹಣ ಪರಿಶಿಷ್ಟ ಜಾತಿಯ ಪಂಗಡಗಳ ಮಕ್ಕಳ ಅಭಿವೃದ್ಧಿಗೋಸ್ಕರ ಅವರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆತ್ತಕ್ಕಂಥ ಕೆಲಸಕ್ಕೆ ಹಣ ಉಪಯೋಗ ಆಗಬೇಕಾಗಿತ್ತು, ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಇದರ ವಿರುದ್ಧ, ಈ ಅನ್ಯಾಯದ ವಿರುದ್ಧ, ಈ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಕಳೆದ ಕೆಲವು ದಿನಗಳಿಂದ 14 ತಂಡಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದೆ. ಅದೇ ರೀತಿ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ನಮ್ಮ 3 ಜಿಲ್ಲೆಯ ಅಧ್ಯಕ್ಷರುಗಳು ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಇವತ್ತು ಮಾಡಿದ್ದೇವೆ. ಈ ಸರ್ಕಾರ ಏನಿದೆ ಇದು ಎಮ್ಮೆ ಚರ್ಮದ ಸರ್ಕಾರ. ಇದು ಈ ಸರ್ಕಾರಕ್ಕೆ ನಾವು ಏನೇ ಹೇಳಿದ್ರು ಕೂಡ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅನ್ಯಾಯವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಜೆಟ್ ಅಲ್ಲಾದರೂ ಕೂಡ ಈ ರೀತಿ ಅನ್ಯಾಯ ಆಗಬಾರ್ದು, ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಜನಜಾಗೃತಿಯನ್ನ, ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಬೆಂಗಳೂರಲ್ಲಿ ಮಾಡಿದ್ದೇವೆ. ನಾಳೆ ವಿವಿಧ ಸಂಘಟನೆಗಳು ಹೋರಾಟಕ್ಕೆ ಕರೆಯನ್ನು ನೀಡಿದ್ದಾರೆ. ಅದಕ್ಕೆ ನಾವು ಕೂಡ ಬೆಂಬಲವನ್ನು ಕೊಟ್ಟಿದ್ದೇವೆ. 7ನೇ ತಾರೀಕು ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಆಸ್ಪತ್ರೆ ಒಂದು ಲೋಕಾರ್ಪಣೆ ಇದೆ, ಅದನ್ನ ಆ ಕಾರ್ಯಕ್ರಮ ಮುಗಿಸ್ಕೊಂಡು ದೆಹಲಿಗೆ ತೆರಳುತ್ತಾರೆ. ನೋಡಿ, ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇವರು ಇಡ್ತಕ್ಕಂಥ ಒಂದೊಂದು ಹೆಜ್ಜೆನೂ ಕೂಡ ಬಡವರಿಗೆ ಇವತ್ತು ಮಾರಕವಾಗಿದೆ. ಬಡವರು ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ರೈತರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇವತ್ತು ಒಂದು ಕಡೆ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸಬೇಕು ಅಂತೇಳಿ ಈ ರೀತಿ ಬರೆಯನ್ನು ಎಳಿತಕ್ಕಂಥದ್ದು. ಇವತ್ತು ಹಾಲಿನ ದರ ಜಾಸ್ತಿ ಮಾಡ್ತಾ ಇದ್ದಾರೆ 2ನೇ ಬಾರಿಗೆ. ಆದರೆ ಹಿಂದಿನ ಬಿಜೆಪಿ ಸರ್ಕಾರ ಏನು ಹೈನುಗಾರಿಕೆಗೆ ಬೆಂಬಲ ಕೊಡಬೇಕು ಅಂತೇಳಿ ಪ್ರೋತ್ಸಾಹನ ಕೊಟ್ಟಿದ್ರು, 700-800 ಕೋಟಿ ಇವತ್ತು ಕೂಡ ಬಾಕಿ ಉಳಿಸ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಇನ್ನೂ ಕೂಡ ಉತ್ತರ ಕೊಡ್ತಾ ಇಲ್ಲ. ಈ ರೀತಿ ಒಂದು ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಯೋಗಿ ಆದಿತ್ಯನಾಥ್ ಅವರಿಗೆ ಪತ್ರ ಬರೆದು ಡಿಕೆ ಶಿವಕುಮಾರ್ ಅವರು ಅಲ್ಲಿ ಕುಂಭಮೇಳ ವ್ಯವಸ್ಥೆ ಬಗ್ಗೆ ಅಚ್ಚುಕಟ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಆಡಿ ಹೊಗಳಿರುವಂತ ಒಂದು ಪತ್ರವನ್ನು ಬರೆದಿದ್ದಾರೆ. ಕೆಲವೊಂದು ಕಡೆ ಸಾಫ್ಟ್ ಹಿಂದುತ್ವ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಬರುವಂತ ವಾತಾವರಣ ಇದೆಲ್ಲವೂ ಕೂಡ ರಾಜಕೀಯ ದೊಡ್ಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನೋಡಿ, ಡಿಕೆ ಶಿವಕುಮಾರ್ ಅವರು ಕೂಡ ಬಹಳ ದೈವಿ ಭಕ್ತರು. ಹಲವಾರು ಬಾರಿ ನೀವು ನೋಡಿದ್ದೀರಿ. ಈಗ ಅಚಾನಕ್ ಆಗಿ ಯಾಕೆ ಸಾಫ್ಟ್ ಹಿಂದುತ್ವ ಅನುಸರಿಸ್ತಾ ಇದ್ದಾರೆ ನೀವು ಅವ್ರಿಗೆ ಕೇಳಬೇಕು. ಯಾಕೆ ಆ ಸಂದರ್ಭ ಒದಗಿ ಬಂದಿದೆ ಅಂತ ಅವ್ರಿಗೆ ಕೇಳಿ. ಥ್ಯಾಂಕ್ ಯು, ಧನ್ಯವಾದ. ನೋಡ್ರಿ, ಬೇರೆ ರಾಜ್ಯದಲ್ಲಿ ಹಂಗೆ ಆಗೋದಕ್ಕೆ ಸಾಧ್ಯ ಇಲ್ಲ. ಬುರುಡೆ ಬಿಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಆ ರಾಜ್ಯದಲ್ಲಿ ಹಂಗೆ ಆಗಿದ್ರೆ ಆದ್ರೆ ಅಲ್ಲಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಅವರು ಕತ್ತೆ ಕಾಯ್ತಾ ಇದಾರೆ. ಆ ರಾಜ್ಯಗಳಲ್ಲಿ ಪ್ರಶ್ನೆ ಮಾಡಲಿ ರಾಜ್ಯ ಸರ್ಕಾರಕ್ಕೆ. ಇಲ್ಲಿ ನಿಮ್ಮ ಹುಳುಕನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಬುರುಡೆ ಬಿಡ್ತಾ ಇದ್ದಾರೆ ಹೊರತು ಪ್ರಿಯಾಂಕಾ ಖರ್ಗೆ ಅವರು ಅದ್ರಲ್ಲಿ ಸತ್ಯ ಇದೆ ಅಂತ ನನಗೇನು ಅನ್ಸೋದಿಲ್ಲ. ಯಾವುದೇ ಕಾರಣಕ್ಕೂ ಬಿಜೆಪಿ ಸರ್ಕಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿದ್ರು ಕೂಡ ಇವರು ವಿರೋಧ ಪಕ್ಷವಾಗಿ ಏನ್ ಮಾಡ್ತಾ ಇದಾರೆ ಆ ರಾಜ್ಯಗಳಲ್ಲಿ ಪ್ರಶ್ನೆ ಮಾಡ್ಲಿ. ಥ್ಯಾಂಕ್ ಯು, ಧನ್ಯವಾದ. 9 ವಿಶ್ವವಿದ್ಯಾಲಯ ಮುಚ್ಚಕ್ಕೆ ಹೋಗ್ತಿದ್ದಾರೆ. 1 ವರ್ಷದಿಂದಲೂ ಕೂಡ ಯಾವ ಯೂನಿವರ್ಸಿಟಿಯಲ್ಲೂ ಕೂಡ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಸರ್. ಅಷ್ಟರ ಮಟ್ಟಿಗೆ ಆಡಳಿತ ಪರಿಸ್ಥಿತಿ ಅಂತ ವಿಶ್ವವಿದ್ಯಾಲಯ ಪಾಸ್ ಆದಂತವ್ರು ಯಾರಿಗೂ ಅಂಕಪಟ್ಟಿಗೆ ಸಿಗ್ತಿಲ್ಲ ಸರ್. ಅಂಕಪಟ್ಟಿ ಸಿಗೋದಾಗ್ಲಿ, ನೀವೇ ಹೇಳಿದಾಗೆ 9 ವಿಶ್ವವಿದ್ಯಾನಿಲಯಗಳು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಉನ್ನತ ಶಿಕ್ಷಣ ಸಿಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಆ 9 ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೆ ಹಾಕ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಮಾಡಿದೆ. ಯಾತಕ್ಕೋಸ್ಕರ ಆ ಯೂನಿವರ್ಸಿಟಿಗಳಿಗೆ 300-400 ಕೋಟಿ ಅನುದಾನ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕೆ ಇವತ್ತು ಆ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಾಕ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ನೆನ್ನೆ ನಮ್ಮ ಮಂಡ್ಯದಲ್ಲೂ ಕೂಡ ಹೇಳಿದ್ದೇನೆ, ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಬಾಗಲಕೋಟೆನಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಅನೇಕ ಸಂಸ್ಥೆಗಳು, ಅದರ ಶಿಕ್ಷಣ ಸಂಸ್ಥೆಗಳು ಅದರ ಅಡಿಯಲ್ಲಿದ್ದಾವೆ. ಈಗ ಅದನ್ನು ಕೂಡ ಮಂಡ್ಯ ಜಿಲ್ಲೆಗೆ ತರ್ತಕ್ಕಂಥ ಷಡ್ಯಂತ್ರ ನಡೀತಾ ಇದೆ.
ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಚಲುವನಾರಾಯಣ ಸ್ವಾಮಿ ಅವರಿಗೂ ಕೂಡ ಆಗ್ರಹ ಮಾಡ್ತೇನೆ, ಈ ರೀತಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡೋದನ್ನ ಬಿಡಿ. ನಿಮ್ಮ ಜಿಲ್ಲೆಗೆ ಏನು ತರಬೇಕು ತಗೊಬನ್ನಿ. ಆದರೆ ಈ ನೆಪದಲ್ಲಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಈ ಅವಕಾಶ ಕೊಡೋದಿಲ್ಲ. ನಾವು ವಿರೋಧ ಮಾಡ್ತೇವೆ ಇದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.